ಕೋಟೆ ಠಾಣೆಗೆ ಬಿಟ್ಟು ಬಂದಿದ್ದ ಮಹಿಳೆ ನಾಪತ್ತೆ, ಪತ್ತೆ ಹಚ್ಚುವಂತೆ ಮಹಿಳಾ ವೇದಿಕೆ ಒತ್ತಾಯ. ನಿರ್ಗತಿಕ ಮಹಿಳೆಯೊಬ್ಬರನ್ನ ರಕ್ಷಣೆ ನೀಡಿ ಕೋಟೆ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಬಳಿಕ ಬೆಳಗಾಗುವಷ್ಟರಲ್ಲೇ ಮಹಿಳೆ ನಾಪತ್ತೆಯಾಗಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಮಹಿಳೆಯನ್ನ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಮರಳಿ ಒದಗಿಸಬೇಕೆಂದು ಮಹಿಳಾ ಮತ್ತು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷೆ ಭಾರತಿ ಒತ್ತಾಯಿಸಿದ್ದಾರೆ. ಭಾನುವಾರ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಂದೆ ತಾಯಿ ನಿಧನರಾದ ನಂತರ ತಂದೆಗೆ ಸೇರಿದ ಮನೆಯನ್ನ ತಂಗಿ ರಾಧಾಳಿಗೆ ತಿಳಿಸದೆ ಅಕ್ಕ ಮಂಜುಳಾ 5.5 ಲಕ್ಷ ರೂಪಾಯಿಗೆ ಲೀಸ್ಗೆ ನೀಡಿದ್ದು, ಬಳಿಕ ರಾಧಾಳನ್ನ ಮನೆಯಿಂದ ಹೊರಹಾಕಲಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ರಾಧಾ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಗೆ ದೂರು ನೀಡಿದ್ದು, ಅದರಂತೆ ಕೋಟೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಆದರೆ ಪೊಲೀಸರು ಅಕ್ಕ ಮಂಜುಳಾಳನ್ನ ಠಾಣೆಗೆ ಕರೆಸಿ ಸಮರ್ಪಕ ವಿಚಾರಣೆ ನಡೆಸದೆ ಕಳುಹಿಸಿದ್ದಾರೆ ಎಂದು ಭಾರತಿ ದೂರಿದರು. ನಂತರ ರಾಧಾಳನ್ನ ವಿವಿಧ ನಿರಾಶ್ರಿತರ ಕೇಂದ್ರಗಳಲ್ಲಿ ಇರಿಸಲು ಪ್ರಯತ್ನಿಸಿದ್ರು. ಯಾರೂ ಆಶ್ರಯ ನೀಡಲು ಮುಂದಾಗಲಿಲ್ಲ. ಒಂದು ಕಡೆ ಆಸ್ತಿಯನ್ನು ನೀಡಲು ಕುಟುಂಬಸ್ಥರು ನಿರಾಕರಿಸಿದ್ದು, ಮತ್ತೊಂದೆಡೆ ಮಹಿಳೆಗೆ ಆಶ್ರಯ ಸಿಗದ ಹಿನ್ನೆಲೆಯಲ್ಲಿ ಆಕೆಯ ಸುರಕ್ಷತೆಯ ದೃಷ್ಟಿಯಿಂದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಬಿಟ್ಟು ಬಂದಿದ್ದೇವೆ ಎಂದು ಅವರು ತಿಳಿಸಿದರು. ಆದರೆ ಬೆಳಗ್ಗೆ ಮಹಿಳೆ ಠಾಣೆಯಲ್ಲಿ ಕಾಣೆಯಾಗಿದ್ದು, ಈ ಕುರಿತು ಮಾಹಿತಿ ಪಡೆಯಲು ದೂರವಾಣಿ ಕರೆ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗುತ್ತಿಲ್ಲ. ಹೀಗಾಗಿ ಪೊಲೀಸರು ಮಹಿಳೆಯನ್ನ ಪತ್ತೆ ಹಚ್ಚಿ ಕುಟುಂಬಕ್ಕೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು. ಭಾರತಿ ರಾಜ್ಯಾಧ್ಯಕ್ಷೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ, ಅನ್ನಪೂರ್ಣ ಜಿಲ್ಲಾಧ್ಯಕ್ಷೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಚಿತ್ರದುರ್ಗ. ವರದಿ ಹರೀಶ್, ಸಿರಿ ನ್ಯೂಸ್ ಚಾನೆಲ್, ಚಿತ್ರದುರ್ಗ. ನಮಸ್ತೆ ಸರ್. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಭಾರತಿ ಅವರು ಮಾತಾಡ್ತಾ ಇದ್ದಾರೆ ಸರ್. ನಾವು ವಿಷಯ ಏನಂದರೆ ಸರ್, ಈಗ ಒಂದು ರಾಧಾ ಅಂತ ಒಂದು ಹುಡುಗಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಸರ್. ಏನಂದರೆ ಅವ್ರ ಅಕ್ಕ ಮಂಜುಳಾ ಅನ್ನೋಳು ಏನೋ ಅವ್ರಿಗೆ ಆಸ್ತಿ ಕೊಟ್ಟಿಲ್ಲ ಅನ್ನೋ ಉದ್ದೇಶವಾಗಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಸರ್. ಇಲ್ಲೇ ಇದು ಸರ್ ರೈಲ್ವೆ ಸ್ಟೇಷನ್ ಸರ್, ಇದ್ರ ಹತ್ರ ಬರುತ್ತೆ ಸರ್, MK ಪ್ಯಾಲೇಸ್ ಹತ್ರ ಬರುತ್ತೆ. ಹಂಗೆ ನಮಗೆ ಕಂಪ್ಲೇಂಟ್ ಮಾಡಿರೋದ್ರಿಂದ ನಾವೇನು ಮಾಡಿದ್ವಿ ಸರ್, ಅವ್ರನ್ನ ಸರಿಯಮ್ಮ ಆಯಿತು ಬಾಮ ಇಲ್ಲಿ ಅಂತ ಕರೆದ್ವಿ ಸರ್. ಎಲ್ಲಿದೆಯಾ ಅನ್ನೋದಕ್ಕೆ ಇಲ್ಲಿ ಐಪ್ಸವಿ ದೇವಸ್ಥಾನ ಹತ್ರ ಇದ್ದೀನಿ ಅಂದರು. ಬಂದ ತಕ್ಷಣ ಕಂಪ್ಲೇಂಟ್ ತೊಗೊಂಡಿವಿ ಸರ್. ತೊಗೊಂಡ್ಬಿಟ್ಟು ಜಿಲ್ಲಾ ಅಧ್ಯಕ್ಷ ಇಲ್ಲಿ ಜಿಲ್ಲಾಧಿಕಾರಿ ಅವ್ರ ಹತ್ರ ಬಂದ್ವಿ ಸರ್. ಜಿಲ್ಲಾಧಿಕಾರಿ ಅವ್ರ ಹತ್ರ ಬಂದಮೇಲೆ ಅವ್ರು ಏನು ಹೇಳಿದ್ರು, ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ರಿ ಮೇಡಮ್, ನಿಮಗೆ ಗೊತ್ತಿದೆಯಲ್ಲ, ನೀವು ಹೋಗಿ ಸಖಿ ಕೇಂದ್ರಕ್ಕೆ ಬಿಡಿ ಅಂತ ಹೇಳಿದರು ಸರ್. ರೆಫರ್ ಮಾಡಿದ್ರು. ನಾವು ಹೋಗಿ ಇದಕ್ಕೆ ಸಖಿ ಕೇಂದ್ರಕ್ಕೆ ಬಿಟ್ಟಿವಿ ಸರ್. ಸಖಿ ಕೇಂದ್ರಕ್ಕೆ ಬಿಟ್ಟಾಗ ಅಲ್ಲೇ ಇದ್ಲು ಸರ್ ಅವಳು. ಆದಮೇಲೆ ಅವ್ರು ಒಂದು 5-6 ದಿನ ಆದಮೇಲೆ ಫೋನ್ ಮಾಡಿದ್ರು ಸರ್ ನಮಗೆ. ಫೋನ್ ಮಾಡಿದಾಗ ನಾವೇನು ಮಾಡಿದ್ವಿ, ಮೇಡಮ್ ಇನ್ನೊಂದು 2 ದಿನ ಇಟ್ಕೊಳ್ರಿ ಅಂದ್ವಿ. ಇಲ್ಲ ಮೇಡಮ್, ಇಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಭಾಳ ಇದಿದೆ, ಮದುವೆ ಅದನ್ನು ಇಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ಸರ್. ತಾತ್ಕಾಲಿಕವಾಗಂತ ನಮ್ಮ ರೆಟರ್ಡಲ್ಲಿ ಬರ್ಕೊಟ್ಟಿದ್ವಿ ಸರ್ ನಾವು. ಹಾಗಾಗಿ ಕರ್ಕೊಂಡು ಬಂದಿವಿ ಸರ್. ಕರ್ಕೊಂಡ್ಬಂದು ಸೀದಾ ಇದು ಕೋಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಸರ್ ನಾವು. ಕೋಟೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಾಯಿತು ಅಂದರೆ, ಅಲ್ಲಿ ಅವ್ರನ್ನ ಕರೆಸಿದ್ರು. ನಾವು ಅಷ್ಟು ದಿನ ಫೋನ್ ಮಾಡಿದ್ವಿ, ಅವ್ರ ಅಕ್ಕ ಫೋನ್ ಎತ್ತಲೇ ಇಲ್ಲ ಸರ್. ಅದು ಮಧ್ಯದಲ್ಲಿ ಫೋನ್ಗಳು ಮಾಡ್ತಾಯಿದ್ವಿ, ಇಲ್ಲಿರಮ್ಮ ಒಂದು 2 ದಿನ ನಿಮ್ಮ ಮಕ್ಕಳನ್ನ ಕರ್ಸೋ ತನಕ ಅಂತ ಹೇಳಿದ್ವಿ ಸರ್. ಆಮೇಲೆ ಅಲ್ಲಿ ಸಖಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಸಖಿ ಕೇಂದ್ರದಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಕೋಟೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಅವರು ಫೋನ್ ಮಾಡಿದ್ರು ಸರ್. ಸ್ಟೇಷನಿಂದ ಫೋನ್ ಹೋಯ್ತಲ್ಲ, ಅವಾಗ ಫೋನ್ ಎತ್ತಿದ್ರು ಅವರು. ಯಾರು? ಅವ್ರ ಅಕ್ಕ ಮಂಜುಳಾ. ಫೋನ್ ಎತ್ತಿದ ತಕ್ಷಣ ರಾಧಾ ಅವ್ರ ಅಕ್ಕ ಮಂಜುಳಾ ಫೋನ್ ಎತ್ತಿದ್ರು. ಆವಾಗ ಬಂದರು ಸರ್, ಇಡೀ ಫ್ಯಾಮಿಲಿನೇ ಬಂದರು. ಒಂದು 10-12 ಜನ ಕರ್ಕೊಂಡೇ ಬಂದರು. ಯಾರು ಪತ್ರಕರ್ತರಿದ್ದಾರೆ ಅಂತ ಅಂದರು ಸರ್. ಅವರು ಯಾರಂತ ಗೊತ್ತಿಲ್ಲ ನಮಗೆ ಪಾಪ, ಅವ್ರ ಬಗ್ಗೆ ನಾವು ಮಾತಾಡೋದೇನು ಬೇಡ. ಹಂಗಾಗಿ ಸರ್ ಬಂದ ತಕ್ಷಣ ಇವ್ರೇನು ಹೇಳಿದ್ರು, ಮೇಡಮರು, ಅಲ್ಲಮ್ಮ ಮತ್ತೀಗ ಇದು ಆಸ್ತಿ ವಿಷಯ ಅಂದರೆ ಇದು ಕೋರ್ಟಲ್ಲಿ ಆಗಬೇಕು, ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು ಸರ್. ಮೇಡಮ್, ಹುಡುಗಿ ಬೀದಿಯಲ್ಲಿದ್ದಾಳೆ ಮೇಡಮ್, ಈಗ ಎಲ್ಲಿರ್ತಾಳವಳು ಅಂತ ಹೇಳಿದ್ವಿ ನಾವು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತಮ್ಮ ಅಂತ ಹೇಳಿದರು ಸರ್ ಪೊಲೀಸ್ ಸ್ಟೇಷನಲ್ಲಿ. ಹಂಗಂದಮೇಲೆ ಮೇಡಮ್ ಈಗ ಮನೆ ಇದೆ ಅವ್ರದ್ದು, ಇಲ್ದಂಗೇನಿಲ್ಲ, ಬನ್ನಿ ಮೇಡಮ್. ಸರ್ ನಮಸ್ತೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು. ನನ್ನ ಹೆಸರು ಅನ್ನಪೂರ್ಣ ಅಂತಂದು. ಈ ರಾಧಾ ಅನ್ನೋ ಹುಡುಗಿನ ನಾವು ಮೊನ್ನೆ ಗುರುವಾರ ಸಾಯಂಕಾಲ ಸ್ಟೇಷನಿಗೆ 4 ಗಂಟೆಯಿಂದ 8:30-9 ಗಂಟೆವರೆಗೂ ನಾವು ಸ್ಟೇಷನ್ ಹತ್ರ ಇದ್ವಿ. ಅವ್ರ ಅಕ್ಕ, ಅವ್ರ ಭಾವ, ಅವರು ರಿಲೇಷನ್ ಎಲ್ಲ ಬಂದಿದ್ದರು. ಒಂದು 5-6 ಜನ ಬಂದಿದ್ದರು. ನಾವೆಲ್ಲ ಮಹಿಳಾ ಸಂಘಟನೆಯಿಂದ ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ನ್ಯಾಯ ಸಿಗುತ್ತೆ ಅಂತ ನಾವು ರಾಧಾಗೆ ಭಾಳ ನಾವು ಇದು ಮಾಡಿದ್ವಿ. ಅಲ್ಲಿ ನಮಗೆ ಯಾವುದೇ ನ್ಯಾಯ ಸಿಗಲಿದ್ದಕ್ಕೋಸ್ಕರ ನೀನು ಇಲ್ಲೇ ಇರಮ್ಮ, ನಾವು ಬೆಳಗ್ಗೆ ಬಂದು ನಿನ್ನ ಕಾಣ್ತೀವಿ ಅಂತ ಹೇಳಿ ನಾವು ಗುರುವಾರ ಸಂಜೆ 9:30-10 ಗಂಟೆವರೆಗೂ ಸ್ಟೇಷನ್ನಿಂದ ಇದ್ದು ಹೊರಗೆ ಬಂದ್ವಿ ನಾವು. ನಿನ್ನೆ ಬೆಳಗ್ಗೆ ಹೋಗಿ ನೋಡಿದರೆ ರಾಧಾ ಇರಲಿಲ್ಲ. ನಿನ್ನೆ ಬೆಳಗ್ಗೆಯಿಂದನೂ ನಾವು ರಾಧಾಗೆ ಫೋನ್ ಮಾಡ್ತಾಯಿದ್ವಿ, ಫೋನ್ ಪಿಕ್ ಮಾಡ್ತಾಯಿಲ್ಲ. ಸ್ಟೇಷನಿಗೆ ಫೋನ್ ಮಾಡಿ ಕೇಳಿದರೆ ಎಲ್ಲೋದ್ರೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಧಾ ಅನ್ನೋರು ಎಲ್ಲಿದ್ದಾರೆ ಅಂತ ನಮಗೆ ಸ್ವಲ್ಪ ಹುಡುಸ್ಕೊಡ್ಬೇಕು ಸರ್. ಅದು ತಮ್ಮಲ್ಲಿ ನಾವು ಮನವಿ ಮಾಡ್ಕೊತಿದ್ದೀವಿ. ನೀವೆಲ್ಲಾದರೂ ಹುಡುಕಿದ್ರೆ ಅವ್ರಿಗೆ ಇಲ್ಲ ಸರ್, ನಾವೆಲ್ಲ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾಯಿದ್ವಿ. ಯಾವ ಕಾಂಟ್ಯಾಕ್ಟು ನಮಗೆ ಸಿಗ್ತಾ ಇಲ್ಲ. ಫೋನ್ ರಿಂಗ್ ಆಗುತ್ತೆ, ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ಸಾಹೇಬ್ರಿಗೆ ಫೋನ್ ಮಾಡಿದರೆ ಫೋನ್ ಅವರೂ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮಗೆ. ಪೊಲೀಸರು ಏನು ಹೇಳ್ತಾರೆ? ಪೊಲೀಸ್ ಠಾಣೆಗೆ ನಾವು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ.
ಏನಂತ ಹೇಳ್ತಿದಾರಮ್ಮ ಪೊಲೀಸ್ನವ್ರು? ಸರ್ ನಮಗೆ ಗೊತ್ತಿಲ್ಲ ಸರ್. ನಾವು ಅವ್ರು ಏನಂತಿದ್ರೆ, ಮೇಡಮ್ ನಮಗೆ ಗೊತ್ತಿಲ್ಲ, ನಾವೇ ಅವ್ರಿಗೆ ಒಂದು 500 ರೂಪಾಯಿ ದುಡ್ಡು ಕೊಟ್ಟು ನಾವು ಕಳಿಸಿದ್ದೀವಿ, ಅವ್ರು ಎಲ್ಲೋಗ್ಯಾರಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಕಳ್ಸೋದಕ್ಕಿಂತ ನಮಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು. ಇಲ್ಲಿದ್ದಾರೆ ಸ್ಟೇಷನ್ ಹತ್ರ, ಬಂದು ನೀವು ಕರ್ಕೊಂಡು ಹೋಗಿ ಅಂತ ನಮಗೊಂದು ಮಾತು ಹೇಳ್ಬೋದಾಗಿತ್ತು ಸರ್. ನಮಗೆ ಅವ್ರು ಯಾವುದೇ ರೀತಿ ನಮಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಆ ಮಹಿಳೆ ಅವಳು ನಿರ್ಗತಿಕ್ಳು ಸರ್, ಅವಳ ಹತ್ರ ಏನೂ ಇಲ್ಲ ಈಗ ಸದ್ಯ. ಹಂಗಾಗ್ಬಿಟ್ಟು ನಮಗೆ ಅವಳಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಮ್ಮ ಒಂದು ಮನವಿ ಸರ್ ನಮಗೆ. ನಿಮ್ಮ ಹೆಸರು? ನನ್ನ ಹೆಸರು ಅನ್ನಪೂರ್ಣ ಅಂತ.